ಬಹಳ ಸ್ಪಷ್ಟವಾಗಿ ಹೇಳಿದ್ರು, ವೀರಶೈವ ಲಿಂಗಾಯತ ಎರಡು ಭಿನ್ನ ಅಲ್ಲ, ಎರಡು ಒಂದೇ ಧರ್ಮ. ಇವತ್ತು ಅದಕ್ಕೆ ಸಮಾನಾರ್ಥಕವಾದಂತ ಪದಗಳಿದೆ. ಹೀಗಾಗಿ ಸತತವಾಗಿ ಬಂದಂತ ಮಹಾಸಭೆ ಅಧ್ಯಕ್ಷರುಗಳು ಅದನ್ನು ಒಪ್ಪಿಕೊಂಡಿದ್ದಾರೆ. ಎಲ್ಲರೂ ಭಕ್ತರೆಲ್ಲರೂ ಹಾಗೆ ನಡೆದುಕೊಳ್ತಾರೆ, ಅದ್ರಲ್ಲಿ ಬೇರೆ ಪ್ರಶ್ನೆ ಇಲ್ಲ ಅನ್ನುವಂಥದ್ದು. ಅದಕ್ಕೆ ನಾವು ಬಹಳ ಅತ್ಯಂತ ಬಹಳ ಸ್ಪಷ್ಟವಾಗಿ ಮಾನ್ಯ ಅಧ್ಯಕ್ಷರು ಹೇಳಿದ್ರು, ನಾವು ಅವ್ರ ಜೊತೆಲಿ ಎಲ್ಲರೂ ಸೇರಿನೇ ಇವತ್ತು ಯಾವುದು ಪ್ರತ್ಯೇಕ ಇಲ್ಲ, ಎಲ್ಲ ಒಂದೇ ಅನ್ನುವಂಥದ್ದಕ್ಕೆ ಪ್ರತಿಪಾದನೆ ಮಾಡಿದ್ದೇವೆ. ಅದರಲ್ಲಿ ಯಶಸ್ಸನ್ನು ಕಂಡಿದ್ದೇವೆ. ಮತ್ತೆ ಇವತ್ತು ಸಮಾಜಕ್ಕೆ ಒಂದು ಒಳ್ಳೆ ರೀತಿಯ ಸಂದೇಶವನ್ನು ಕೊಟ್ಟಿದ್ದೇವೆ. ಮಹಾಸಭೆ ಉದ್ದೇಶನೇ ಎಲ್ಲರನ್ನು ಒಗ್ಗೂಡಿಸುವಂಥದ್ದು, ಇವತ್ತು ಸಂಘಟನೆ ಮಾಡುವಂಥದ್ದು. ಅದರ ಮುಖಾಂತರ ಇವತ್ತು ಬರೀ ವೀರಶೈವ ಲಿಂಗಾಯತರು ಅಷ್ಟೇ ಇಲ್ಲ, ಇತರ ಸಮುದಾಯದವರನ್ನು ತನ್ನ ಜೊತೆಲಿ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಬೇಕು ಅನ್ನೋಂಥದ್ದು. ಆ ನಿಟ್ಟಿನಲ್ಲಿ ಶಾಮನೂರ್ಜಿಯವರ ಕೊಡುಗೆ ಅಪಾರವಾದಂಥದ್ದಿದೆ. ಸರ್, ಪಕ್ಷದ ಚೌಕಟ್ಟನ್ನು ಮೀರಿ ಸಮುದಾಯದ ಬಗ್ಗೆ ಬಹಳ ಒಲವನ್ನು ಇಟ್ಕೊಂಡವರು ಅಂತವ್ರು. ಸಮುದಾಯಕ್ಕೆ ಯಾವಾಗ ಧಕ್ಕೆ ಆಗುತ್ತೆ ಅಂದಾಗ ಪಕ್ಷದ ಚೌಕಟ್ಟನ್ನು ಮೀರಿ ಮಾತನಾಡ್ತಾ ಇದ್ರು ನೇರವಾಗಿ. ಆತ್ಮಸಾಕ್ಷಿಯಾಗಿ ಅವರಿಗೆ ಇದು ಸರಿ ಅನ್ಸಿದ್ರೆ ಅದು ಏನೇ ಪ್ರಶ್ನೆ ಬಂದ್ರು ಅದನ್ನು ಎದುರಿಸಿ ಅದನ್ನು ಪ್ರತಿಪಾದನೆ ಮಾಡುವಂತ ಒಂದು ಆ ಒಂದು ಗಟ್ಟಿತನ ಇತ್ತು. ಸರ್, ನಿಮ್ಮ ಅನುಭವದಲ್ಲಿ ಈ ಸಮುದಾಯದ ಮೇಲೆ ಅತ್ಯಂತ ಪ್ರೀತಿ ಉಳ್ಳವರು ಅಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪನವರು ಅಂತ ಹೇಳಿ ಯಾವುದೋ ಒಂದು ಸನ್ನಿವೇಶ ನೆನಪು ಮಾಡ್ಕೊಳ್ಬಹುದಾ? ನೋಡಿ, ಈಗ ಬಹಳಷ್ಟು ವಿಚಾರಗಳಿದಾವೆ. ಇವತ್ತು ಬಡ ಸಮುದಾಯದ ಮಕ್ಕಳಿಗೆ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಕೊಡುವಂತದ್ದಿರ್ಬೋದು, ಅವರಿಗೆ ಉನ್ನತ ಶಿಕ್ಷಣದಲ್ಲಿ ಸಹಾಯ ಮಾಡುವಂತದ್ದಿರ್ಬೋದು, ಸಮಾಜದ ಒಂದು ವಸತಿ ನಿಲಯಗಳು ಪ್ರಾರಂಭ ಮಾಡುವಂತದ್ದು, ನಿವೇಶನಗಳು ಕೊಂಡುಕೊಳ್ಳುವಂಥದ್ದು, ಎಲ್ಲಾ ರೀತಿಯಲ್ಲಿ ಮಠಮಾನ್ಯಗಳಿಗೆ ಸಹಯೋಗ ಮಾಡುವಂಥದ್ದು, ಹಲವಾರು ನಿದರ್ಶನಗಳಿದಾವೆ, ಒಂದು ಎರಡು ಅಲ್ಲ. ಎಸ್ ಸರ್, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ. ಇದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತುಗಳಾಗಿತ್ತು. ಅವರು ಈ ಸನ್ನಿವೇಶದಲ್ಲಿ ಅತ್ಯಂತ ಸೂಕ್ತ ಮಾತುಗಳನ್ನು ಹೇಳಿದ್ದಾರೆ. ಏಕೆಂತ ಹೇಳಿದ್ರೆ ಕಳೆದ 2013ರಿಂದ 2018ರವರೆಗೆ ಇದ್ದಂಥ ಬಹಳ ದೊಡ್ಡ ಸುದೀರ್ಘ ವಾಗ್ವಾದ, ಪಕ್ಷದ ಚೌಕಟ್ಟನ್ನು ಮೀರಿ, ಪಕ್ಷದ ಅಣತಿಯನ್ನು ಮೀರಿ ಮಾತನಾಡುವಂಥದ್ದಿತ್ತಲ್ಲ, ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಅದು ಶಾಮನೂರು ಶಿವಶಂಕರಪ್ಪ ಅವರಿಗೆ ಮಾತ್ರ ಸಾಧ್ಯವಾಗಿತ್ತು ಅನ್ನೋದನ್ನು ಇಲ್ಲಿ ನೆನಪು ಮಾಡಿಕೊಳ್ಳಬೇಕಾಗತ್ತೆ. ಎಸ್, ಇದೀಗ ಕೆ ಎಸ್ ಈಶ್ವರಪ್ಪನವರು ಸಿಕ್ಕಿದ್ದಾರೆ, ಹಿರಿಯ ರಾಜಕಾರಣಿ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಈಗ ಇವತ್ತು ಶಾಮನೂರು ಶಿವಶಂಕರಪ್ಪ ಅವರನ್ನು ತಾವು ಕೂಡ ಪಕ್ಕದ ಜಿಲ್ಲೆಯವರೇ, ಅತ್ಯಂತ ಹತ್ತಿರದಿಂದ ಕಂಡಿದ್ದೀರಿ. ಹೇಗೆ ನೆನಪು ಮಾಡ್ಕೊಳ್ತೀರಿ ಸರ್? ಸರ್, ಒಬ್ಬ ರಾಜಕಾರಣಿಗೆ ಮಾದರಿ ರಾಜಕಾರಣಿ ಇದ್ರವರು. ಯಾಕೆಂದ್ರೆ ರಾಜಕಾರಣಿಗಳು ಅಂದ ತಕ್ಷಣ ಅನೇಕರಿಗೆ ಅನೇಕ ಕೆಟ್ಟ ಅಭಿಪ್ರಾಯಗಳೇ ಬರುತ್ತೆ. ಹೌದು. ಶಾಮನೂರು ಶಿವಶಂಕರಪ್ಪನವರು ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ದಿಗ್ಗಜ. LKG ಇಂದ ಹಿಡಿದು ಎಲ್ಲಾ ಕಾಲೇಜುಗಳನ್ನು ಮಾಡ್ಬಿಟ್ಟು ಸರ್ಕಾರ ಮಾಡಂತ ಕೆಲಸಗಳನ್ನ ಅವ್ರು ಮಾಡಿದ್ದಾರೆ. ಎರಡನೇದು, ಆರೋಗ್ಯ ಬಗ್ಗೆ ಅನೇಕ ಆಸ್ಪತ್ರೆಗಳು ತೆಗೆದ್ರು. ಕೈಗಾರಿಕೆಗಳ ಬಗ್ಗೆ ಶುಗರ್ ಫ್ಯಾಕ್ಟ್ರಿಗಳು, ಬೇಕಾದ ಶುಗರ್ ಫ್ಯಾಕ್ಟ್ರಿಗಳು ಕರೆದ್ರು. ತಮ್ಮ ತಿಳಿದಂತ ದುಡ್ಡನ್ನ ತಮ್ಮ ಸ್ವಂತಕ್ಕೆ ಸಮಾಜಕ್ಕೆ ಬಳಸಿದಂತ ಒಬ್ಬ ವಿಶೇಷವಾದ ವ್ಯಕ್ತಿ. ಧಾರ್ಮಿಕ ಸಿದ್ಧಾಂತದಲ್ಲೂ ಅಷ್ಟೇನೆ, ಯಾರ ಜೊತೆಗೂ ಹೊಂದಾಣಿಕೆ ಆಗದೇನೆ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನೇರವಾಗಿ ಹೇಳ್ತಾ ಇರೋಂತ ಒಬ್ಬ ವ್ಯಕ್ತಿ. ನೋಡಿ, ಇವತ್ತು ನಾನು ಪ್ರತಿ ದಿನ 2 ಗಂಟೆ 3 ಗಂಟೆ ಕೈಯಲ್ಲಿ ಒಂದು ಈಶ್ವರನ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು ಅಂತ ಇವತ್ತು ಪತ್ರಿಕೆಗಳಲ್ಲಿ ಓದ್ದೆ. ಯಾಕಂದ್ರೆ ಇವತ್ತು ದೇವರೇ ಇಲ್ಲ, ದೇವರು ತಗೊಂಡೋಗಿ ಎಸಿರಿ ಈ ರೀತಿ ಅನೇಕರು ಮಾತಾಡ್ತಾರೆ. ಆದ್ರೆ ಪ್ರತಿನಿತ್ಯವೂ ಕೂಡ ದೇವ್ರ ಪೂಜೆ ಮಾಡ್ತಾ ಇದ್ದಂತ ಒಬ್ಬ ಹಿರಿಯ ವ್ಯಕ್ತಿ. ಅದಕ್ಕೆ ನಾನು ಹೇಳಿದೆ, ಎಲ್ಲಾ ರಾಜಕಾರಣಿಗಳಿಗೂ ಕೂಡ ಒಂದು ಸಿದ್ಧಾಂತ ಇರ್ಬೇಕು, ಧಾರ್ಮಿಕ ಭಾವನೆಗಳು ಇರ್ಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿಬೇಕು, ಆರೋಗ್ಯಕ್ಕೆ ಮುಂದುವರಿಬೇಕು. ಈ ರೀತಿ ಎಲ್ಲಾರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡೋಗ್ತಾ ಇರೋಂತ ಒಬ್ಬ ವಿಶೇಷವಾದ ರಾಜಕಾರಣಿ ಕರ್ನಾಟಕ ರಾಜ್ಯ ಅವ್ರು ಕಳ್ಕೊಂಡು ದೊಡ್ಡ ಆಸ್ತಿ ನಾವು ಕಳ್ಕೊಂಡಂಗೆ ಆಗಿದೆ. ಸರ್, ಪಕ್ಷದ ಹೊರತಾಗಿಯೂ ಕೂಡ ಅವರು ಸ್ನೇಹವನ್ನು ಚಾಚ್ತಾ ಇದ್ದರು. ಕೆಲವೊಂದು ಬಾರಿ ಪಕ್ಷದ ಚೌಕಟ್ಟನ್ನು ಮೀರಿ ಸಮುದಾಯದ ಪರವಾಗಿ ನಿಂತುಕೊಳ್ತಾ ಇದ್ದರು. ಈ ಪ್ರತ್ಯೇಕ ಧರ್ಮದ ಹೋರಾಟದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಏನೇ ಹೇಳಿದ್ರು ಕೂಡ ಅದನ್ನು ವಿರೋಧವಾಗಿ ಮಾತನಾಡ್ತಾ ಇದ್ರು ಸರ್. ಅಂತ ನೇರವಂತಿಕೆಯನ್ನು ಇಟ್ಕೊಂಡಿದ್ರು ಅಂತ ಹೇಳಿ ನಾನು ಅದಕ್ಕೋಸ್ಕರ ಹೇಳಿದೆ,
ಧರ್ಮ ಅನ್ನಂತ ವಿಚಾರ ಬಂದಾಗ, ಸಿದ್ಧಾಂತವಂತ ವಿಚಾರ ಬಂದಾಗ, ಯಾವುದೇ ಪಕ್ಷ ಏನೇ ತಪ್ಪು ಮಾಡಿದ್ರು ಕೂಡ ಅದರ ತಮ್ಮ ಭಾವನೆಯನ್ನ ನೇರವಾಗಿ ಸ್ಪಂದಿಸ್ತಾ ಇದ್ದಂತ ಒಬ್ಬ ವಿಶೇಷವಾದ ವ್ಯಕ್ತಿ. ಅದಕ್ಕೆ ನಾನು ಹೇಳಿದ್ದು ಅವ್ರನ್ನ ಮಾದರಿ ರಾಜಕಾರಣಿ ಅಂತ ಕರೆದಿದ್ದ ಉದ್ದೇಶ ಅದೇನೆ. ಜೊತೆಗೆ ಸರ್, ಪಕ್ಷಾತೀತವಾಗಿಯೂ ಕೂಡ ತಮ್ಮ ಜೊತೆ ವೈಯಕ್ತಿಕವಾಗಿ ಹೇಗೆ ಅವರು ಒಡನಾಟವನ್ನು ಹೊಂದಿದ್ರು ಅಂತ ಹೇಳಿ ಹಂಚ್ಕೊಳ್ಬೋದಾ? ನನಗೆ ಅನೇಕ ಬಾರಿ ಬೆಂತಟ್ತಾ ಇದ್ರು, ಒಳ್ಳೆ ಕೆಲಸ ಮಾಡ್ತಿದ್ಯೋ ಕಣ ಹುಡುಗ, ಮಾಡು ಮಾಡು ಮಾಡಂತ ಮೊದಲನೇ ಬಾರಿ ಗೆದ್ದಾಗಿಂದಾನು ಕೂಡ ಹೇಳ್ತಾನೆ ಇರ್ತಾ ಇದ್ರು ಅವರು. ಎಲ್ಲಾ ವಿಚಾರಕ್ಕೂ ಕೂಡ ನಾನು ಏನೇ ಸ್ಟ್ಯಾಂಡ್ ತಗೊಂಡು ಅನೇಕ ಬಾರಿ ನೀವು ಹೇಳಿದ್ರಲ್ಲ, ಪಕ್ಷದಲ್ಲಿ ಅನೇಕ ವ್ಯತ್ಯಾಸಗಳಾದ್ರೂ ಕೂಡ ಅದ್ರ ವಿರುದ್ಧವಾಗಿ ಹೆಂಗ್ ಅವ್ರು ಧ್ವನಿ ಎತ್ತುತ್ತಾ ಇದ್ರು, ಆ ದಿಕ್ಕಿನಲ್ಲಿ ನನಗೂ ನಮ್ಮ ಪಕ್ಷದಲ್ಲಿ ಅಕಸ್ಮಾತ್ ಏನಾದ್ರೂ ವ್ಯತ್ಯಾಸಗಳಾದ್ರೆ ಧ್ವನಿ ಎತ್ತಬೇಕು ಅನ್ನೋಂಥದ್ದ ಮಾರ್ಗದರ್ಶನ ಮಾಡದಂತ ವ್ಯಕ್ತಿ. ಅವ್ರೇನ್ ನೇರಾಗಿ ಇದ್ ಮಾಡು ಅಂತ ಹೇಳಿಲ್ಲ ನನಗೆ, ಆದ್ರೆ ಅವ್ರು ನೋಡಿ ಅನುಕರಣೆ ಮಾಡದಂತ ವ್ಯಕ್ತಿ ನಾನು. ಅಂತ ಪಕ್ಷಾತೀತವಾಗಿ ಎಲ್ಲರ ಪರವಾಗಿದ್ದಂತ ಸಿದ್ಧಾಂತವಾದಿ ಒಬ್ಬ ಧರ್ಮದ ನಿಷ್ಠೆ ವ್ಯಕ್ತಿ. ಎಸ್ ಸರ್, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿ ವಿಚಾರಗಳನ್ನು ಹಂಚಿಕೊಂಡದ್ದಕ್ಕಾಗಿ. ಇದು ಕೆ ಎಸ್ ಈಶ್ವರಪ್ಪನವರ ಮಾತುಗಳು.